ಎಲ್ರಿಗೂ ನಮಸ್ಕಾರ. ಇದು ಮಲ್ನಾಡ್ ಸ್ಪೆಷಲ್. ಇವತ್ತು ಕ್ಯಾಬೇಜ್ ಮಂಚೂರಿ ಮಾಡ್ತಾ ಇದ್ದೀನಿ. ಇದೇ ಮಂಚೂರಿನ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಸಿಂಪಲಾಗಿ ರೆಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಮನೇಲಿರೋ ಐಟಮ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕ್ಯಾಬೇಜ್ನ ತುರಿದಿಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಸ್ವಲ್ಪ ನೀರು ಹೊಡೆಯುತ್ತೆ, ಮೆತ್ತಗಾಗತ್ತೆ. ಈ ಥರ ಕಲಿಸ್ತಾ ಇದ್ದರೆ ನೋಡಿ ಸ್ವಲ್ಪ ಮೆತ್ತಗಾಗಿದೆ. ಇದೊಂದು 2 ನಿಮಿಷ ಇಟ್ಬಿಡೋಣ. ಇನ್ನೂ ಸ್ವಲ್ಪ ನೀರು ಹೊಡೆದಿರತ್ತೆ ಇದು ಉಪ್ಪು ಹಾಕಿರೋದ್ರಿಂದ. 2 ನಿಮಿಷ ಬಿಟ್ಟು ನೋಡೋಣ. ಉಪ್ಪು ಹಾಕಿಟ್ಟು 2 ನಿಮಿಷ ಆಗಿದೆ. ಇದಕ್ಕೆ ಇವಾಗ ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಇದೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಇದಕ್ಕೆ ನೀರೆಲ್ಲ ಹಾಕೋದೇನು ಬೇಡ. ಇದು ಆಲ್ರೆಡಿ ಉಪ್ಪು ಹಾಕಿ ನೆನೆಸಿರೋದ್ರಿಂದ ಅದು ನೀರು ಹೊಡೆದಿರತ್ತಲ್ಲ, ಅದೇ ಸಾಕಾಗತ್ತೆ. ಅದರಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಇದು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನೋಡಿ ಈ ಥರ ರೆಡಿ ಆಗಿದೆ. ಇದೇನು ತುಂಬ ಟೈಮ್ ನೆನೆಸಿಡೋದು ಬೇಡ. ಇದನ್ನು ಹಾಗೆ ಎಣ್ಣೆಗೆ ಬಿಟ್ಕೊಬಿಡೋಣ. ಈ ಕಡೆ ಎಣ್ಣೆ ಕೂಡ ಕಾದಿದೆ. ಇದನ್ನು ಚಿಕ್ಕ ಚಿಕ್ಕದಾಗಿ ಬಿಟ್ಕೊಬಿಡೋಣ. ಇವಾಗ ತುಂಬ ದೊಡ್ಡದಾಗೆಲ್ಲ ಉಂಡೆ ಮಾಡಿ ಬಿಟ್ಕೊಳಕ್ಕೆ ಹೋಗಬೇಡಿ. ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ. ಈ ಥರ ಚಿಕ್ಕ ಚಿಕ್ಕದಾಗಿ ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ, ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ. ಎಣ್ಣೆಗೆ ಬಿಡ್ತಿದ್ದಂಗೆ ಇದನ್ನು ತಿರ್ಗ್ಸೋಕ್ಕೆಲ್ಲ ಹೋಗಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತಿರ್ಗ್ಸಾಕೊಳ್ಳಿ. ಯಾಕಂದರೆ ಇದು ಎಣ್ಣೆಲಿ ಮತ್ತೆ ಹರಡೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ತಿರ್ಗ್ಸಾಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ. ಇವಾಗ ತಿರ್ಗ್ಸಾಕೊಳ್ಳೋಣ ಇದನ್ನು. ನೋಡಿ ಇದು ಓಪನ್ ಆಗಿಲ್ಲ, ಒಡೆದಿಲ್ಲ. ಈ ಥರ ಸ್ವಲ್ಪ ಫ್ರೈ ಆದಮೇಲೆ ತಿರ್ಗ್ಸಾಕಿದ್ರೆ ಏನೂ ಆಗೋಲ್ಲ, ಚೆನ್ನಾಗಿ ಬೇಯುತ್ತೆ. ಅದೇ ನೀವು ಹಾಕಿದಂಗೆ ಈ ಥರ ತಿರ್ಗ್ಸೋಕ್ಕೆಲ್ಲ ಹೋಗಿಬಿಟ್ರೆ ಅದು ಹರಡೋಗ್ಬಿಡತ್ತೆ, ಓಪನ್ ಆಗಿಬಿಡತ್ತೆ ಎಲ್ಲ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಚೆನ್ನಾಗಿ ಬೆಂದಿದೆ. ಇವಾಗ ತೆಗೆದುಬಿಡೋಣ ಇದನ್ನು. ಈ ಥರ ಗರಿಯಾಗಿ ಮಾಡ್ಕೊಂಡು ತೆಗೆದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಇವಾಗ ಎಲ್ಲ ರೆಡಿ ಆಗಿದೆ. ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ಮಸಾಲ ರೆಡಿ ಮಾಡೋಣ. ಈಗ ಈ ಕಡೆ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲೆಲ್ಲ ಬಿಸಿ ಆಗ್ತಿದ್ದಂಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಈರುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಗೋಬಿಲಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿಮೆಣಸು, 1-2 ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿರೋದು. ನಿಮ್ಮ ಖಾರ ಎಷ್ಟು ಬೇಕು ನೋಡಿ ಹಸಿಮೆಣಸು ಹಾಕ್ಕೊಳ್ಳಿ. ಇದೆಲ್ಲ 1 ನಿಮಿಷ ಫ್ರೈ ಆಗಲಿ. ಇದೆಲ್ಲ ಫ್ರೈ ಆಗ್ತಿದ್ದಂಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಸಾಸ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಒಂದ್ಸರಿ ಫ್ರೈ ಮಾಡ್ಕೊಬಿಡೋಣ. ಇದೊಂದು ಸ್ವಲ್ಪ ಕುದಿಬೇಕಾಗತ್ತೆ. ಇದು ಸ್ವಲ್ಪ ಗ್ರೇವಿ ಬೇಕಲ್ಲ, ಅದಕ್ಕಾಗಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ 1 ನಿಮಿಷ ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಹಾಗೆ ಇದಕ್ಕೆ ಗ್ರೇವಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಇಲ್ಲಾಂದರೆ ಸಪ್ಪೆ ಆಗಿಬಿಡತ್ತೆ. ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪು ಸಾಕಾಗತ್ತೆ. ನೋಡಿ ಗ್ರೇವಿ ಕುದೀತಾ ಇದೆ. ಇದು ಚೆನ್ನಾಗಿ 1 ನಿಮಿಷ ಕುದೀಲಿ. 1 ನಿಮಿಷ ಕುದಿಸಿದ ಮೇಲೆ ಇದಕ್ಕೆ ನಾವು ಡ್ರೈ ಗೋಬಿ ಆ್ಯಡ್ ಮಾಡ್ಕೊಳ್ಳೋಣ. ಡ್ರೈ ಗೋಬಿ ಆ್ಯಡ್ ಮಾಡಿದ ಮೇಲೆ ಜಾಸ್ತಿ ಟೈಮ್ ಇದನ್ನು ಬೇಯಿಸೋಕ್ಕೆ ಹೋಗಬಾರ್ದು. ಗೋಬಿ ಎಲ್ಲ ಮೆತ್ತಗಾಗಿಬಿಡತ್ತೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರತ್ತಲ್ಲ, ಈ ಥರ ಜಾಸ್ತಿ ಟೈಮ್ ಬೇಯಿಸೋದ್ರಿಂದ ಮೆತ್ತಗಾಗಿಬಿಡತ್ತೆ. ಅದಕ್ಕೆ ಮೊದಲೇ ಟೊಮೆಟೊ ಸಾಸ್ನೇ ಒಂದು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಅದಕ್ಕೆ ಟೊಮೆಟೊ ಸಾಸ್ನೇ ನಾನು 1 ನಿಮಿಷ ಚೆನ್ನಾಗಿ ಕುದಿಸಿರೋದು, ಆಮೇಲೆ ಡ್ರೈ ಗೋಬಿ ಆ್ಯಡ್ ಮಾಡ್ಕೊಂಡಿರೋದು. ನೋಡಿ ಈ ಥರ ಇವಾಗ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ತುಂಬ ಟೈಮೆಲ್ಲ ಬೇಯಿಸೋಕ್ಕೆ ಹೋಗಬೇಡಿ. ನೋಡಿ ಚೆನ್ನಾಗಿ ಬಂದಿದೆ, ಇದು ರೆಡಿ ಆಗಿದೆ. ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಬಿಡೋಣ. ನಿಮಗೆ ಹಸಿ ಈರುಳ್ಳಿ ಇಷ್ಟ ಆಗುತ್ತೆ ಅನ್ನೋದಿದ್ರೆ ಮೇಲ್ಗಡೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಗೋಬಿ ರೆಡಿ ಮಾಡ್ಕೋಬೋದು. ಇದನ್ನೇ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಿಂದರೆ ಮನೇಲಿರೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.